ಹಾಯ್ ಗೈಸ್, ಇವತ್ತು ನಾನು 2026 ವರ್ಷ ಭವಿಷ್ಯದ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯ ರಾಶಿ ಬಂದು ಮೇಷರಾಶಿ. ಇವತ್ತು ಮೇಷರಾಶಿಯವರ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿಯ ಅಧಿಪತಿ ಬಂದು ಕುಜ. ಕುಜನನ್ನು ಸೌರಮಂಡಲದಲ್ಲಿ ಅಂದರೆ ಜ್ಯೋತಿಷ್ಯದ ಪ್ರಕಾರ ಅವನನ್ನು ನಾವು ಕ್ಷತ್ರಿಯ ಎಂದು ಭಾವಿಸ್ತೀವಿ ಮತ್ತು ಸೇನಾಧಿಪತಿ ಎಂದು ಭಾವಿಸ್ತೀವಿ. ಆ ಕಾರಣದಿಂದ ಮೇಷರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ಕ್ಷತ್ರಿಯ ಗುಣಗಳನ್ನ ಹೊಂದಿರ್ತಾರೆ. ಸ್ವಲ್ಪ ತಾಳ್ಮೆ ಕಡಿಮೆ, ಕೋಪ ಜಾಸ್ತಿ ಮತ್ತು ಒಂದು ಅಗ್ರೆಸಿವ್ನೆಸ್ ಇರುತ್ತೆ ಅವರಲ್ಲಿ ಯಾವಾಗಲೂ. ಮೇಷರಾಶಿಯವರ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ಅದನ್ನು ಹೋಗಿ ನೋಡಿ ತಿಳ್ಕೋಬಹುದು. ಈಗ 2026 ವರ್ಷ ಭವಿಷ್ಯಕ್ಕೆ ಬರೋಣ. ಒಂದೊಂದೇ ಗ್ರಹಗಳಿಂದ ಏನೇನು ಎಫೆಕ್ಟ್ಸ್ ಇದೆ ಅಂತ ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ನಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಓವರ್ ಆಲ್ ಸಮರಿನ. ಆ ಕಾರಣದಿಂದ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ತುಂಬ ಉತ್ತಮ, ನಿಮಗೆ ಫುಲ್ ಮಾಹಿತಿ ಸಿಗತ್ತೆ. ಮೊದಲಿಗೆ ಚಂದ್ರ ನಿಮ್ಮ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಚಂದ್ರ ಸಾಮಾನ್ಯವಾಗಿ 2ನೇ ಮನೆಯಲ್ಲಿ ಒಳ್ಳೆ ಫಲಗಳನ್ನ ಕೊಡೋದಿಲ್ಲ. ಆ ಕಾರಣದಿಂದ ಚಂದ್ರನ ಪ್ರಕಾರ ನೋಡೋದಾದರೆ ಮಾತಿನಲ್ಲಿ ದ್ವಂದ್ವ ಪರಿಸ್ಥಿತಿ, ದ್ವಂದ್ವ ನಿಲುವು, ನಿಮ್ಮ ಮಾತಿನಲ್ಲಿ ಕ್ಲಾರಿಟಿ ಇರೋಲ್ಲ. ಆ ಪ್ರಾಬ್ಲಮ್ನಿಂದ ಜನರು ನಿಮ್ಮನ್ನು ನಂಬೋದು ಸ್ವಲ್ಪ ಕಷ್ಟ ಆಗುವ ಚಾನ್ಸಸ್ ಇರುತ್ತೆ. ತಾಯಿಗಾಗಿ ಅಥವಾ ಹೆಣ್ಣಿಗಾಗಿ ಸ್ವಲ್ಪ ಖರ್ಚು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಖರ್ಚು ಅಂತಂದಾಗ ಅದು ನೆಗೆಟಿವ್ ಅಂತಲೇ ಭಾವಿಸೋ ಅವಶ್ಯಕತೆ ಇಲ್ಲ. ಕೆಲವು ವಿಚಾರಗಳು ನಾವು ಪಾಸಿಟಿವಿಟಿಗೋಸ್ಕರನೂ ಖರ್ಚು ಮಾಡ್ತೀವಿ. ಯಾರಾದರೂ ವೈಫ್ ಪ್ರೆಗ್ನೆಂಟ್ ಇದ್ದರೆ ಡೆಲಿವರಿ ಟೈಮ್ನಲ್ಲಿ ಹೆಚ್ಚು ಖರ್ಚಾಗುತ್ತೆ. ಅದನ್ನು ನೆಗೆಟಿವ್ ಖರ್ಚು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದೇ ಒಂದು ತಾಯಿಯೋ ಅಥವಾ ತಂಗಿಯೋ ಅಥವಾ ಹೆಂಡತಿಯೋ ಅವರ ಆರೋಗ್ಯ ಸಮಸ್ಯೆ ಇದ್ದು ಖರ್ಚು ಮಾಡ್ತಾ ಇದ್ರೆ ಅದನ್ನು ಒಳ್ಳೆಯ ಖರ್ಚು ಅಂತ ಭಾವಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ. ಹೆಣ್ಣಿನಿಂದ ಸ್ವಲ್ಪ ಖರ್ಚಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಕಾಲಪುರುಷ ಕುಂಡಳಿಯಲ್ಲಿ 2ನೇ ಮನೆ ಬಂದು ವೃಷಭ ರಾಶಿ. ವೃಷಭ ರಾಶಿಯಲ್ಲೇ ಚಂದ್ರ ಉಚ್ಚನಾಗೋದು. ಆದರೆ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಗ್ತದೆ ಅಂತಂದರೆ ಹಠ ಜಾಸ್ತಿ ಆಗುತ್ತೆ. ಯಾಕೆಂದರೆ 2ನೇ ಮನೆಯಲ್ಲಿ ಚಂದ್ರ ಒಳ್ಳೆಯವನಲ್ಲ. ಆ ಕಾರಣದಿಂದ ಹಠದಿಂದ ಸ್ವಲ್ಪ ನಷ್ಟಗಳು ಆಗುವ ಸಾಧ್ಯತೆ ನಿಮಗಿದೆ ಮೇಷರಾಶಿಯವರಿಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಯನ ಲೆಕ್ಕಾಚಾರದಲ್ಲಿ ಬರೋದಾದರೆ ಸೂರ್ಯ ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಸೂರ್ಯ ಕೂಡ 9ನೇ ಮನೆಯಲ್ಲಿ ಒಳ್ಳೆ ಗೋಚಾರ ಇಲ್ಲ. 9ನೇ ಮನೆ ಬಂದು ತುಂಬ ಇಂಪಾರ್ಟೆಂಟ್ ಹೌಸ್ ಆಗತ್ತೆ. ಇಲ್ಲಿ ಸೂರ್ಯ ನೆಗೆಟಿವ್ ಆಗಿ ಗೋಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಅದೃಷ್ಟದಲ್ಲಿ ನಷ್ಟ, ಅದೃಷ್ಟ ಕೋಟ ಆಗುವಂಥದ್ದು. ಇಷ್ಟು ದಿನ ಎಷ್ಟೋ ವಿಚಾರದಲ್ಲಿ ಅದೃಷ್ಟಗಳನ್ನ ನೋಡಿರ್ತೀರಿ, ಆದರೆ ಸಡನ್ ಆಗಿ ಅದೃಷ್ಟ ಕೈ ಕೊಡುತ್ತೆ, ಕೆಲಸ ಮಾಡೋದಿಲ್ಲ. ಆಸ್ತಿ ನಷ್ಟ ಸಾಧ್ಯತೆ ಇರುತ್ತೆ, ಮರ್ಯಾದೆ ಹೋಗುತ್ತೆ. ಮಾಡಬಾರದು ತಪ್ಪುಗಳನ್ನು ಏನಾದರೂ ಮಾಡಿದರೆ ದರ್ಪದಿಂದ ಈಗ ತೊಂದರೆ ಅನುಭವಿಸ್ತೀರಿ. ನಿಮ್ಮ ಮುಂದಿನ ಪೀಳಿಗೆಗಳಿಗೂ ಈ ಅವಮಾನ ಉಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂಥ ಸಮಸ್ಯೆಗಳಾಗೋ ಚಾನ್ಸಸ್ ಉಂಟು. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಸರ್ಕಾರದಿಂದ ಸ್ವಲ್ಪ ತೊಂದರೆಗಳಾಗತ್ತೆ. ಸರ್ಕಾರದಿಂದ ನಿಮಗೇನಾದರೂ ಬೆನಿಫಿಟ್ಸ್ ಕೊಟ್ಟಿದ್ರೆ ಅದು ವಾಪಸ್ ಕಿತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸರ್ಕಾರದಿಂದ. ಆ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ. ಮತ್ತು ದೂರದ ಊರಿಗೆ ಪ್ರಯಾಣ ಆಗಿ ಅಲ್ಲಿ ಏನೋ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ಇರಬೇಕು. ಇನ್ನು ನೆಕ್ಸ್ಟು ಗುರು ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. 3ನೇ ಮನೆಯಲ್ಲಿ ಗುರುಬಲ ಇರೋದಿಲ್ಲ. ಜೊತೆಯಲ್ಲಿ ನಿಮ್ಮ 3ನೇ ಮನೆ ಬಂದುಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಬದ್ಧ ವೈರಿ ಗುರುವಿಗೆ. ಅಲ್ಲಿ ಗೋಚಾರ ಮಾಡ್ತಿರೋದ್ರಿಂದ ಜೊತೆಯಲ್ಲಿ ನಿಮಗೆ ಗುರುಬಲ ಇಲ್ಲದೆ ಇರೋ ಕಾರಣ ಅನವಶ್ಯಕ ಮಾತಿನಿಂದ ಜಗಳಗಳು, ಒಡಹುಟ್ಟಿದವರಿಂದ ಸಮಸ್ಯೆ, ಒಡಹುಟ್ಟಿದವರ ಜೊತೆಗೆ ಕಾಳಗ, ಒಡಹುಟ್ಟಿದವರ ಜೊತೆಯಲ್ಲಿ ಜಮೀನಿನ ವ್ಯಾಜ್ಯಗಳು, ಏನಾದರೂ ತಕರಾರುಗಳು, ಬೇಡದಿರೋ ಸಮಸ್ಯೆಗಳು ಮತ್ತು ಹೆಡ್ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡಿದಾಗ, ಅಂದರೆ ಧೈರ್ಯವಾಗಿ ನಾನು ಮುನ್ನುಗ್ತೀನಿ ಅಂತ ಹೋದಾಗ ಹಿನ್ನಡೆ ಆಗುವಂಥದ್ದು, ನಾನು ಆ ಥರ ಮುನ್ನುಗ್ಗಿದ್ದಕ್ಕೆ ತೊಂದರೆ ಆಗಿದ್ದು ಅನ್ನೋ ಥರ ಆಗುವಂಥದ್ದು ಈ ಚಾನ್ಸಸ್ ಇರುತ್ತೆ. ಇನ್ನು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮಾತನ್ನು ಎಲ್ಲ ಇವನು ಅತಿ ಬುದ್ಧಿವಂತ ಬಿಡಪ್ಪ, ನೀವು ಕರೆಕ್ಟಾಗಿ ಹೇಳಿದ್ರು ನೀವು ಅತಿ ಬುದ್ಧಿವಂತರು ಅಂತ ನಿಮ್ಮನ್ನು ತುಂಬ ಹೀಯಾಳಿಸುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಬೇಡದೇ ಇರೋ ವಿಚಾರಗಳಲ್ಲಿ ಇನ್ವಾಲ್ವ್ ಆಗದೆ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕುಜ ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 9ನೇ ಮನೆಯಲ್ಲಿ ಕುಜ ಒಳ್ಳೆಯ ಗೋಚಾರ ಇಲ್ಲ. ಆಲ್ರೆಡಿ ಸೂರ್ಯ ಕೂಡ ಅಲ್ಲೇ ಗೋಚಾರ ಮಾಡ್ತಿದ್ದಾನೆ. ಆಗಲೇ ಆ ವಿಚಾರದಲ್ಲಿ ಹೇಳಿದೆ ಆಸ್ತಿ ನಷ್ಟ ಆಗುವಂಥ ಸಾಧ್ಯತೆ ಅಂತ.
ಈ ಕುಜ ಕೂಡ ಅಲ್ಲೇ ಸಂಚಾರ ಮಾಡ್ತಿರೋ ಕಾರಣ ಎಕ್ಸಾಕ್ಟ್ಲಿ ಪ್ರಾಪರ್ಟಿ ಮ್ಯಾಟರ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇದೆ. ಕುಜ ಇನ್ನೊಂದನ್ನು ಏನು ತೋರಿಸ್ತಾನೆ ಅಂತಂದರೆ ಪೊಲೀಸು, ಆರ್ಮಿ, ವಿಜಿಲೆನ್ಸ್ನ ತೋರಿಸ್ತಾನೆ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಸ್ನ ತೋರಿಸ್ತಾನೆ. ಸೊ ಪೊಲೀಸರಿಂದ ಸಮಸ್ಯೆ ಆಗಬಹುದು, ಆರ್ಮಿ ಪೀಪಲಿಂದ ಸಮಸ್ಯೆ ಆಗಬಹುದು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ, ಸರ್ಕಾರದಿಂದ ನಿಮಗೆ ಸಸ್ಪೆನ್ಷನ್ ಆಗ್ಬೋದು, ತೊಂದರೆ ಆಗ್ಬೋದು, ಈ ಚಾನ್ಸಸ್ ಇದೆ. ಅಥವಾ ನೀವು ಪೊಲೀಸರಿಂದ ತೊಂದರೆ ಅನುಭವಿಸ್ತೀರಿ, ಈ ರೌಡಿ ಶೀಟರ್ಗಳು ಅಥವಾ ಈ ಪೊಲಿಟಿಷಿಯನ್ಸ್ ಇರ್ತೀರಿ ನೋಡಿ, ಅವರು ಸ್ವಲ್ಪ ಬೇಡದೇ ಇರೋ ಕೆಲಸಗಳನ್ನ ಮಾಡಿ ಸಿಕ್ಕಾಕೊಂಡು ಪೊಲೀಸವರಿಂದ ತೊಂದರೆ ಅನುಭವಿಸುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಸ್ವಲ್ಪ ನಷ್ಟ ಸಾಧ್ಯತೆ ಇದೆ. ಸೊ ಯಾರಾದರೂ ಅಗ್ರಿಮೆಂಟ್ಸ್ ಏನಾದರೂ ಆಗ್ತಾ ಇದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲದಿದ್ದರೆ ಸಮಸ್ಯೆಗಳಾಗೋದು ಖಂಡಿತವಾಗಿರುತ್ತೆ. ಇನ್ನು ನೆಕ್ಸ್ಟ್ ಗ್ರಹ ಬಂದು ಶುಕ್ರ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಶುಕ್ರನಿಗೆ 9ನೇ ಮನೆಯಲ್ಲಿ ಗೋಚಾರ ತುಂಬ ಒಳ್ಳೆಯ ಗೋಚಾರ. ಆದರೆ ಆಲ್ರೆಡಿ ಕುಜ, ಸೂರ್ಯ ಮತ್ತು ಬುಧ ಕೂಡ ಅಲ್ಲೇ ಗೋಚಾರ ಮಾಡ್ತಿದ್ದಾನೆ. ಅವರೆಲ್ಲ ನೆಗೆಟಿವ್ ಅಲ್ಲಿ ಮಾಡ್ತಾ ಇರೋ ಕಾರಣ ಶುಕ್ರನ ಎಫೆಕ್ಟ್ ಅಷ್ಟೊಂದು ಪಾಸಿಟಿವ್ ಆಗಿ ತಗೊಳ್ಳೋದು ಆಗೋದಿಲ್ಲ. ತುಂಬ ಅದೃಷ್ಟದಿಂದ ಏನೋ ಕೆಲವು ವಿಚಾರಗಳು ತಲೆನೇ ಹೋಗುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಬಿಟ್ಟರೆ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇರುತ್ತೆ, ಆಯಿತಾ. ಸೊ ಶುಕ್ರನಿಂದ ಅದೃಷ್ಟ ಉಂಟು, ಆದರೆ ನೀವು ಮಹಾಲಕ್ಷ್ಮಿಗೆ ಏನೇನು ಆರಾಧನೆ ಮಾಡ್ತೀರಿ, ಏನೇನು ಪರಿಹಾರ ಮಾಡ್ತೀರಿ ಅನ್ನೋದ್ರ ಮೇಲೆ ಶುಕ್ರ ಎಷ್ಟು ಬೆನಿಫಿಷಿಯಲ್ ರಿಸಲ್ಟ್ಸ್ ಕೊಡ್ತಾನೆ ಅಂತ ತೀರ್ಮಾನ ಆಗುತ್ತೆ. ಮತ್ತು ನಿಮ್ಮ ಜಾತಕದಲ್ಲಿ ಯಾವ ಪರಿಸ್ಥಿತಿಲಿ ಇದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಶುಕ್ರನಿಂದ ಒಳ್ಳೇದಿದೆ. ಇನ್ನು ನೆಕ್ಸ್ಟು ಬುಧ, ಅವನು ಕೂಡ 9ನೇ ಮನೆಯಲ್ಲಿದ್ದಾನೆ. 9ನೇ ಮನೆಯ ಗೋಚಾರ ಒಳ್ಳೆಯದಲ್ಲ. 9ನೇ ಮನೆಯಲ್ಲಿ ಸೂರ್ಯನು ಇದ್ದಾನೆ, 9ನೇ ಮನೆಯಲ್ಲಿ ಬುಧನು ಇದ್ದಾನೆ. ಬುಧಾದಿತ್ಯ ಯೋಗ ಆಯಿತು, ಆದರೆ ಬುಧಾದಿತ್ಯ ಯೋಗ ಆಗ್ತಾ ಇರೋದು ನೆಗೆಟಿವ್ ಹೌಸ್ನಲ್ಲಿ. ಮತ್ತು ಇಬ್ಬರದ್ದು ಗೋಚಾರ ಸರಿ ಇಲ್ಲ. ಮಾತಿನಿಂದ ಸಮಸ್ಯೆಗಳು, ಆಗಲೇ ಹೇಳಿದೆ, ಬೇಡದೇ ಇರೋ ವಿಚಾರದಲ್ಲಿ ಮಾತಾಡಿ ಸಮಸ್ಯೆಗಳನ್ನ ಮಾಡ್ಕೊತೀರಿ ಅಂತ. ವಿತಂಡವಾದ ಮಾಡಿ ತೊಂದರೆ ಮಾಡ್ಕೋತೀರಿ. ಸರ್ಕಾರಿ ಅಧಿಕಾರಿಗಳ ಜೊತೆ ವಿತಂಡವಾದ ಮಾಡಿ ತೊಂದರೆಗೆ ಸಿಕ್ಕಾಕೋತೀರಿ. ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಪೊಲೀಸ್ ಅವ್ರ ಹತ್ರ ಮಾತಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಈಗ ಗಾಡೀಲಿ ಹೋಗ್ತಿರ್ತೀರಿ, ಟ್ರಾಫಿಕ್ನವ್ರು ಹಿಡಿದು ಬಿಡ್ತಾರೆ, DL ತೋರಿಸು ಅಂತ. ನಿಮಗೇನಕ್ರಿ ತೋರಿಸ್ಬೇಕು ನಾನು, ಹೇಳ್ರಿ ಏನಕ್ರಿ ಮಾಡ್ತಾ ಇದ್ದೀರಾ ಅಂತ ಎಲ್ಲರೂ ಮಾತಾಡ್ತಾರೆ ಕೆಲವರು, ಇಲ್ಲ ಅಂತಲ್ಲ. ಆದರೆ ನೀವು ಆ ಥರ ಮಾತಾಡಕ್ಕೆ ಹೋದಾಗ ಆ ವ್ಯಕ್ತಿ ಸ್ವಲ್ಪ ವಿಪರೀತ ಕೋಪದಿಂದ ಏನೋ ಮಾಡಿ ತೊಂದರೆ ಮಾಡಿ ಸುಮ್ಮನೆ ಅನವಶ್ಯಕ ಕೇಸ್ಗಳಲ್ಲಿ ತಗಲಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮಾತಿಗೆ ಲಗಾಮ್ ಹಾಕಿ ಬೇಡದೇ ಇರೋ ಸಮಯದಲ್ಲಿ ಮಾತಾಡಬೇಡಿ, ಆಯಿತಾ. ನಿಮ್ಮ ತಪ್ಪಿದ್ರಂತೂ ಖಂಡಿತವಾಗ್ಲೂ ಮಾತಾಡಕ್ಕೆ ಹೋಗ್ಬೇಡಿ. ನಿಮ್ಮ ತಪ್ಪೇ ಇಲ್ಲ ಅಂತಂದ್ರೂ ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಶನಿ ನಿಮಗೆ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ನಿಮಗೆ ಸಾಡೆ ಸಾತಿ ನಡೀತಾ ಇದೆ, ಆಯಿತಾ. ಮೊದಲನೇ ಪಾದ ಸಾಡೆ ಸಾತಿ ನಡೀತಾ ಇದೆ. ಕುಜನಿಗೂ ಶನಿಗೂ ಪರಮ ಶತ್ರುಗಳು ಇಬ್ಬರು. ಸೊ ಬದ್ಧ ವೈರಿಗಳಾಗಿರೋದ್ರಿಂದ ನಿಮಗೆ ಶನಿಯಿಂದ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಜೊತೆಯಲ್ಲಿ ಸಾಡೆ ಸಾತಿ ಎನ್ನುವಾಗ ಏನು ಅನ್ಬೋದು ಅಂತಂದರೆ, ನೀವು ಮಾಡಬಾರದು ಕೆಲಸ ಮಾಡಿದರೆ ನೀವು 10 ಏಟು ತಿನ್ನೋ ಜಾಗದಲ್ಲಿ 100 ಏಟು ತಿಂತೀರ. ಇಷ್ಟಂತೂ ಹೇಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಮೇಷರಾಶಿಯವರಿಗೆ ಫುಲ್ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ. ಮೇಷರಾಶಿಯವರ ಪರಿಸ್ಥಿತಿ ಆ ರೀತಿ ಇದೆ, ಆಯಿತಾ. ಆ ಕಾರಣದಿಂದ ಮಾಡಬಾರದು ಅನ್ಯಾಯಗಳೇನಾದರೂ ಮಾಡಿದರೆ ನೀವು ಖಂಡಿತವಾಗ್ಲೂ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬರೆದಿಟ್ಕೊಂಬಿಡಿ, ಜೈಲ್ ಗ್ಯಾರಂಟಿ. ಇದನ್ನು ನಾನು ಕಳೆದ ವರ್ಷದಲ್ಲೂ ಹೇಳಿದ್ದೀನಿ, ಈ ವರ್ಷನೂ ಹೇಳ್ತೀನಿ, ಮುಂದಿನ ವರ್ಷನೂ ಹೇಳ್ತೀನಿ. 2028ವರೆಗೂ ಅದನ್ನು ಹೇಳ್ತಾನೆ ಇರ್ತೀನಿ. ಯಾಕೆಂದರೆ ನಿಮಗೆ ತುಂಬ ನೆಗೆಟಿವಿಟಿ ಇದೆ ಶನಿಯಿಂದ. ಮಾಡಬಾರ್ದು ಮಾಡಿದರೆ, ಅಧಿಕಾರ ದರ್ಪ ಉಪಯೋಗಿಸ್ಕೊಂಡು ಅಮಾಯಕರಿಗೆ ತೊಂದರೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅನುಭವಿಸ್ತೀರಿ. ಅದು ಈ ವರ್ಷನೇ ಸಾಧ್ಯತೆ ಖಂಡಿತವಾಗ್ಲೂ ಇದೆ ನಿಮಗೆ. ಇನ್ನು ರಾಹು ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದರಿಂದ ಒಳ್ಳೇದಿದೆ. ದೂರದ ಊರಿನ ಪ್ರಯಾಣ, ದೂರದ ಊರಿನಿಂದ ಲಾಭ, ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡುವಂಥದ್ದು, ಫಾರಿನ್ ಕಂಟ್ರಿಯಿಂದ ರಿಮಿಟೆನ್ಸ್ ತಗೊಳ್ಳುವಂಥದ್ದು. ಯಾರಾದರೂ ಆನ್ಸೈಟ್ ಆಪರ್ಚುನಿಟೀಸ್ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಫಾರಿನ್ ಕಂಟ್ರಿನಲ್ಲಿ ನೆಮ್ಮದಿ ಇರುತ್ತೆ, ಅದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ, ಆಯಿತಾ. ಹಂಗಂತ ಫಾರಿನ್ ಕಂಟ್ರಿನಲ್ಲಿ ನೀವು ಹೆಂಗೆ ಬೇಕೋ ಹಂಗೆ ನಡ್ಕೊಳ್ಳೋದಲ್ಲ. ಅಲ್ಲೂ ಸರ್ಕಾರದಿಂದ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ, ಮಾತಿನಿಂದ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಾರಿನ್ ಆಪರ್ಚುನಿಟೀಸ್ ಸಿಗತ್ತೆ. ಅದನ್ನು ಸಿಕ್ಕಿದಾಗ ಹೇಗೆ ಬಿಹೇವ್ ಮಾಡಬೇಕು, ತಾಳ್ಮೆಯಿಂದ ಅದನ್ನು ಬಿಹೇವ್ ಮಾಡಿಕೊಂಡು ಅದರಿಂದ ಬರುವ ಲಾಭವನ್ನು ಪಡ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕೇತು ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಯಾರು ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅಂದರೆ ಹೆಂಡತಿ ಕನ್ಸೀವ್ ಆಗಿರ್ತಾರಲ್ಲ, ಅಥವಾ ಲೇಡೀಸ್ ಯಾರು ಮೇಷರಾಶಿಯಲ್ಲಿ ಅವರು ಕನ್ಸೀವ್ ಆಗಿರ್ತೀರಲ್ಲ, ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇಲ್ಲದಿದ್ದರೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಈ
ಕೆಲವು ವಿಚಾರಗಳು ನಾನು ಜ್ಯೋತಿಷ್ಯದಲ್ಲೂ ಪ್ರಕಾರ ಅಪೋಸ್ ಮಾಡ್ತೀನಿ. ಕೆಲವರು ಏನು ಮಾಡ್ತಾರೆ, ಒಳ್ಳೆ ದಿನದಲ್ಲಿ ಮಗು ಹುಟ್ಟಬೇಕು ಅಂತ ಅಂದ್ಬಿಟ್ಟು ಹುಟ್ಟುವ ಡೇಟ್ಗಿಂತ ಅಂದರೆ ಡಾಕ್ಟರ್ ಕೊಟ್ಟಿರೋ ಡೇಟ್ಗಿಂತ ಹಿಂದೆ ಮುಂದೆ ಮಾಡ್ತಾರೆ. ಅದನ್ನು ದಯವಿಟ್ಟು ಮಾಡಬೇಡಿ. ಅದನ್ನು ಮಾಡಿದ್ರೆ ಆ ಮಗುವಿನ ಜೀವನನೇ ಹಾಳು ಮಾಡಿಬಿಡ್ತೀರಿ ನೀವು. ಅವ್ರು ಯಾವಾಗ ಹುಟ್ಟಬೇಕು ಅಂತ ಅವ್ರ ಹಣೆ ಬರದಲ್ಲಿ ಬರೆದು ಬಿಟ್ಟಿರುತ್ತೆ. ನೀವು ಅದನ್ನು ಚೇಂಜ್ ಮಾಡೋಕ್ಕೆ ನೀವು ಬ್ರಹ್ಮ ಅಲ್ಲ, ಆಯಿತಾ? ಆ ಕಾರಣದಿಂದ ಮಗು ಯಾವಾಗ ಹುಟ್ಟುತ್ತೋ ಅವಾಗ ಹುಟ್ಟುತ್ತೆ. ಎಸ್ಪೆಷಲಿ ಈ ಥರ ಏನಾದರೂ ತರಲೆ ಅಂತೂ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಅದರ ಜೊತೆಗೆ ಯಾರು ಕನ್ಸೀವ್ ಇದ್ದೀರಿ ಅಥವಾ ಹೆಂಡತಿ ಕನ್ಸೀವ್ ಇದ್ದಾರೆ, ಯಾರ ವ್ಯಕ್ತಿಯ ಹೆಂಡತಿ ಕನ್ಸೀವ್ ಇದ್ದಾರೆ, ತುಂಬ ಕೇರ್ಫುಲ್ ಆಗಿರಬೇಕು. ತಪ್ಪು ಮಾಹಿತಿಯಿಂದ ಡೇಟ್ಸಲ್ಲಿ ಹೆಚ್ಚು ಕಮ್ಮಿಯಾಗಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಮಕ್ಕಳ ಪ್ರಾಣಕ್ಕೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಮಕ್ಕಳಿರುವಾಗ, ಎಸ್ಪೆಷಲಿ ಚಿಕ್ಕ ಪುಟ್ಟ ಮಕ್ಕಳಿರ್ತಾರಲ್ಲ, ಸಣ್ಣ ಪುಟ್ಟ ಮಕ್ಕಳಿರ್ತಾರಲ್ಲ, ರೋಡ್ ಕ್ರಾಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ತೊಂದರೆ ಆಗತ್ತೆ. ಸಡನ್ ಆಗಿ ಏನೋ, ಈಗ ನಿಮಗೆ ಗೊತ್ತು ರೋಡ್ಗಳಲ್ಲಿ BMTC ಅವ್ರು ಹೆಂಗೆ ಓಡಿಸ್ತಾರೆ ಅಂತ. BMTC ಅವ್ರು ಬಿಡಿ, ಈಗಿನ ರೋಡಿನ ಪರಿಸ್ಥಿತಿ, ಗುಂಡಿ ಪರಿಸ್ಥಿತಿನಲ್ಲಿ ಯಾರು ಗಾಡಿ ಕರೆಕ್ಟಾಗಿ ಓಡಿಸೋಕ್ಕಾಗಲ್ಲ, ಯಾರನ್ನು ನಾವು ಬ್ಲೇಮ್ ಮಾಡೋದಕ್ಕಾಗಲ್ಲ. ಸೊ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ನಮ್ಮ ಒಂದು ಸೇಫ್ಟಿಯಲ್ಲಿ ನಾವು ಇರಬೇಕು. ಆ ಕಾರಣದಿಂದ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗುವಾಗ ಚಿಕ್ಕವರಿದ್ರೆ ತುಂಬ ಎತ್ಕೊಂಬಿಡಿ, ಇಲ್ಲ ಅಂತಂದರೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಅವ್ರನ್ನ ಈ ಕಡೆಗೆ ಬಿಟ್ಟು ನೀವು ರೋಡಿನ ಬದಿಗೆ ನಡೀರಿ, ಗಾಡಿಗಳು ಬರೋ ಕಡೆಗೆ ನೀವು ನಡೀರಿ, ಈ ಕಡೆಗೆ ಮಗುನ ನಡೆಸ್ಕೊಂಡು ಹೋಗಿ. ರೋಡ್ ಕ್ರಾಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಿ. ಈ ಇಷ್ಟು ವಿಚಾರಗಳಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಮತ್ತು ಎಜುಕೇಷನಲ್ಲಿ ಮಕ್ಕಳದ್ದು ಏನೋ ಒಂಚೂರು ಹಿನ್ನಡೆ ಆಯಿತು ಅಂತ ಅಂದ ಕೂಡಲೇ ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀವೇ ಅದರಲ್ಲಿ ನಷ್ಟ ಅನುಭವಿಸ್ತೀರಿ, ಆಯಿತಾ? ಇದಿಷ್ಟು ಮೇಷರಾಶಿಯವರ 2026 ವರ್ಷ ಭವಿಷ್ಯ. ಸಮರೈಸ್ ಆಗಿ ಹೇಳಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಮೇಷರಾಶಿಯವರಿಗೆ 2028 ಜನವರಿವರೆಗೂ ಒಳ್ಳೆ ಸಮಯ ಇಲ್ಲ. ಅದರಲ್ಲೂ ಈ ವರ್ಷ ವರ್ಸ್ಟ್ ವರ್ಷ ಅಂತಲೇ ಹೇಳ್ಬೋದು. ನನಗೇನು ನೆಗೆಟಿವ್ ಹೇಳಿ ನಿಮಗೆ ಲಾಭ ಇಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಖುಷಿ ಪಡಿಸಿ ಆಮೇಲೆ ತೊಂದರೆಗೆ ಸಿಕ್ಕಾಕ್ಸೋ ಇಷ್ಟ ನನಗಿಲ್ಲ. ಖಂಡಿತವಾಗ್ಲೂ ತೊಂದರೆ ಇದೆ, ಆಯಿತಾ? ಮತ್ತು ಇನ್ನೊಂದು, ಏನೂ ತಪ್ಪು ಮಾಡಿಲ್ವಾ, ತೊಂದರೆಗಳು ಬರುತ್ತೆ, ಅದನ್ನು ಫೇಸ್ ಮಾಡ್ತೀರಿ, ಅದರಿಂದ ಹೊರಗಡೆ ಬರ್ತೀರಿ. ಮಾಡಬಾರ್ದು ಮಾಡಿದ್ದೀರಾ, ಖಂಡಿತವಾಗ್ಲೂ ಅನುಭವಿಸ್ತೀರಾ, ಜೈಲು ಗ್ಯಾರಂಟಿ ಈ ವರ್ಷ. ಅಷ್ಟಂತೂ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಇದಿಷ್ಟು ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ, ಆಯಿತಾ? ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಮತ್ತು ದಶಾಭುಕ್ತಿ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ವಿಚಾರಗಳು ನಡೆಯುತ್ತೆ. ಅದನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಎಸ್ಪೆಷಲಿ ಪಿತೃದೋಷ ಮತ್ತು ಪಿತೃಶಾಪ ಮತ್ತು ನಾಗದೋಷ ಇಂಥ ವಿಚಾರಗಳಿಂದ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ. ಆಗೋ ಕೆಲಸ ಎಲ್ಲ ಕೊನೆ ಮೂಮೆಂಟಲ್ಲಿ ನಿಂತೋಗೋಂಥ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಚೆಕ್ ಮಾಡಬೇಕು ಅಂತಂದರೆ ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡಿಸ್ಕೊಳ್ಳಿ. ನಾನು ಕೂಡ ಜನ್ಮಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗೈಸ್, ಇವತ್ತು ನಾನು 2026